ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಮಸಾಲ ಪುರಿ ಅಂತ ಹೇಳಿದ ತಕ್ಷಣ ನಮಗೆ ತಕ್ಷಣಕ್ಕೆ ನೆನಪಾಗೋದು ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ದ ಒಂದು ನಮ್ಮೂರಿನ ಚಾಟ್ ಸ್ಟ್ಯಾಂಡ್. ಈ ಮಸಾಲ ಪುರಿ ಮಾಡೋದಕ್ಕೆ ನಮಗೆ ಪೂರಿ ಹಾಗೆ ಸೇವು ಎಲ್ಲ ಬೇಕು. ಅದನ್ನು ನೀವು ಪೂರಿಗಳನ್ನು ಮತ್ತು ಸೇವನ್ನ ನೀವು ಆಚೆ ಕಡೆನೇ ಕೊಂಡ್ಕೊಂಡು ಬರ್ಬೋದು, ಇಲ್ಲ ಮನೆಯಲ್ಲೂ ಮಾಡ್ಕೋಬೋದು. ನನ್ನ ಮುಂದಿನ ವಿಡಿಯೋಗಳಲ್ಲಿ ಪೂರಿ ಮತ್ತು ಸೇವನ್ನ ಹೇಗೆ ಮಾಡೋದು ಮತ್ತು ಈ ಸ್ವೀಟ್ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ಮಸಾಲ ಪೂರಿಗೆ ಬೇಕಾಗಿರುವಂಥ ಮಸಾಲೆ ಮತ್ತು ಅದನ್ನು ಪೂರಿ ಮತ್ತು ಉಳಿದಿದ್ದ ಸಾಮಾನುಗಳ ಜೊತೆಗೆ ಹೇಗೆ ಮಿಕ್ಸ್ ಮಾಡ್ಕೋಬೋದು, ಹೇಗೆ ಮಸಾಲ ಪೂರಿ ತಯಾರು ಮಾಡ್ಬೋದು ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ನಷ್ಟು ಒಣ ಬಟಾಣಿ. ಇದು ನೀವು ಹಸಿರು ಬಟಾಣಿನಾದರೂ ತೊಗೋಬೋದು, ಇಲ್ಲ ಹಳದಿ ಕಲರ್ ಬರುತ್ತಲ್ಲ ಆ ಬಟಾಣಿ ಬೇಕಾದ್ರೂ ತೊಗೋಬೋದು. 1 ಕಪ್ ಬಟಾಣಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ಕಪ್ ನೀರಲ್ಲಿ ನೆನೆಸಿಟ್ಟಿರಿ. ರಾತ್ರಿ ನೆನೆಸಿದ್ರೂ ಆಗುತ್ತೆ, ಇಲ್ಲಾಂದರೆ ಒಂದು 3-4 ಗಂಟೆ ಚೆನ್ನಾಗಿ ನೆನಿಬೇಕು. ಇದು ನೆನೆಸಿಟ್ಟಿರೋ ಬಟಾಣಿ ಇದೆ. ಸಣ್ಣದಾಗಿರೋ 2 ಆಲೂಗೆಡ್ಡೆ ಬೇಕೇ ಬೇಕಂತೇನಿಲ್ಲ, ಇದ್ದರೆ ಹಾಕ್ಕೋಬೋದು ಅಷ್ಟೆ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ. ಮಸಾಲೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅಂದರೆ ಇಷ್ಟು. ಸುಮಾರಾಗಿ 1 ಹಿಡಿ ಪುದೀನ ಸೊಪ್ಪು, 1 ಟೀ ಸ್ಪೂನ್ ಅಷ್ಟು ಸೋಂಪು, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1/4ರಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಹಚ್ಚಿಮೆಣಸಿನ ಪುಡಿ, 3/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಅಂತ ಸಿಕ್ಕತ್ತಲ್ಲ ಅದು. ಅದ್ರ ಜೊತೆಗೆ 1.5 ಟೀ ಸ್ಪೂನ್ ಅಷ್ಟು ರೆಗ್ಯುಲರ್ ಉಪ್ಪು, 1 ಇಂಚಿನಷ್ಟು ಹಸಿ ಶುಂಠಿ, ಮತ್ತು 1 ಬೆಳ್ಳುಳ್ಳಿ. ಇಷ್ಟು ದೊಡ್ಡದು ಆಗಿರೋದ್ರಿಂದ 1 ತೊಗೊಂಡಿದ್ದೀನಿ. ಚಿಕ್ಕದಾದರೆ ಇದಕ್ಕೆ ಈ ಸೈಜಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 1 ಇಂಚಿನಷ್ಟು ಚಕ್ಕೆ ಚೂರು ಮತ್ತು 2-3 ಲವಂಗ, 8-10 ಹಸಿರು ಮೆಣಸಿನ್ಕಾಯಿ. ನೀವು ಹಸಿರು ಮೆಣಸಿನ್ಕಾಯಿ ಕಮ್ಮಿ ಮಾಡಿಬಿಟ್ಟು ಹಚ್ಚಿಮೆಣಸಿನ ಪುಡಿನೇ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಹಚ್ಚಿಮೆಣಸಿನ ಪುಡಿ ಬದಲಿಗೆ ನೀವು ಬರೀ ಹಸಿರು ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು. ಮೆಣಸಿನ್ಕಾಯಿ ಮತ್ತು ಹಚ್ಚಿಮೆಣಸಿನ ಪುಡಿ ಕ್ವಾಂಟಿಟಿ ನಿಮ್ಮ ಖಾರ ಎಷ್ಟು ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು 1 ಸಣ್ಣ ಈರುಳ್ಳಿನ ಇಟ್ಕೊಂಡಿದ್ದೀನಿ, ಇದು ತಿರ್ವಕ್ಕೆ ಹಾಕ್ಕೊಳ್ಳೋಕ್ಕೆ. ಇದೆಲ್ಲ ನಾವು ಬರೀ ಸಾಂಬಾರ ಪದಾರ್ಥಗಳು ಅಂದರೆ ಸ್ಪೈಸ್ಗಳನ್ನೇ ಹಾಕಿರೋದ್ರಿಂದ ಒಂದೇ ಒಂದು ಚೂರು ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ ಅಷ್ಟೇ. 3-4 ಕಪ್ನಷ್ಟು ನೀರು ಇಟ್ಕೊಂಡಿರಿ. ಅದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕು. ಮೊದಲಿಗೆ ನಾವು ಬಟಾಣಿನ ಬೇಯಿಸ್ಕೋಬೇಕು. ಬಟಾಣಿನ ನೀವು ಡೈರೆಕ್ಟಾಗಿ ಕುಕ್ಕರಲ್ಲೇ ಬೇಯಿಸ್ಕೋಬೋದು, ಇಲ್ಲಾಂತಂದರೆ ನೀವು ಕುಕ್ಕರ್ ಪಾತ್ರೆನಲ್ಲಿಟ್ಟು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ಕೋಬೋದು, ಇಲ್ಲ ಹಾಗೆ ಬೇಯಿಸ್ಕೋಬೋದು. ಆದರೆ ನೀವು ಹೇಗೆ ಬೇಯಿಸಿದ್ರೂ ತುಂಬ ಅದು ಸಾಫ್ಟಾಗಿ ಬೆಂದಿರಬೇಕು, ತುಂಬಾ ಬೆಂದಿರಬೇಕು. ಅದು ಸ್ವಲ್ಪ ಕರಗೋ ಥರ ಬೆಂದ್ರೂ ಪರವಾಗಿಲ್ಲ. ನೆನೆಸಿಟ್ಟಿರೋ ನೀರನ್ನು ಡ್ರೈನ್ ಮಾಡಿ ಬಟಾಣಿನ ಪಾತ್ರೆಗೆ ಹಾಕ್ಕೊಳ್ಳಿ. ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಆಲೂಗೆಡ್ಡೆನ 4 ಭಾಗ ಮಾಡಿ ಹಾಕ್ಕೊಳ್ಳಿ. ಆಲೂಗೆಡ್ಡೆ ಹಾಕಿದ್ಮೇಲೆ ಸುಮಾರು 2-2.5 ಲೋಟ ನೀರು ಹಾಕಿ, ಹಾಗಾಗಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ, 1/4 ಟೀ ಸ್ಪೂನ್ ಅರಿಶಿನೂ ಹಾಕಿ. ಸೊ ಇದೊಂದು ಸ್ವಲ್ಪ ಕುದಿಯೋಕ್ಕೆ ಶುರುವಾದಮೇಲೆ ಮುಚ್ಚಳ ಹಾಕೋಣ. ಸುಮಾರಾಗಿ ಮೀಡಿಯಮ್ ಹೈ ಉರಿನಲ್ಲಿ 3-4 ವಿಷಲ್ ಕೂಗಿಸ್ಬೇಕು. ಈಗ ಇದು ಕುದಿಯೋಕ್ಕೆ ಶುರುವಾಗಿದೆ. ಇವಾಗ ಇದನ್ನು ಮುಚ್ಚಳನ ಮುಚ್ಚಿಬಿಡಿ. ಮುಚ್ಚಿ 3-4 ವಿಷಲ್ ಆದಮೇಲೆ ಆಫ್ ಮಾಡಿಬಿಡಿ. ಎಲ್ಲ ಇಟ್ಕೊಂಡಿದ್ದೀವಲ್ಲ, ಎಲ್ಲ ಐಟಮ್ಗಳನ್ನೂ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ ಸುಮ್ಮನೆ ಒಂದ್ಸಲ ಗ್ರೈಂಡ್ ಮಾಡಿ. ಈಗ ಇದನ್ನು ಒಂದ್ಸಲ ಪಲ್ಸ್ ಮಾಡಿದ್ದೀನಿ ನೋಡಿ. ಎಲ್ಲ ಇಷ್ಟ ಆದರೆ ನಿಮಗೆ ಜಾಗ ಇರುತ್ತೆ ಹಾಕ್ಕೊಳ್ಳೋಕ್ಕೆ, ಇಲ್ಲಾಂದರೆ ದೊಡ್ಡದಲ್ಲಾದರೂ ನೀರು ಹಾಕ್ಕೊಂಡ್ಬಿಟ್ಟು ಸಣ್ಣಕ್ಕೆ ತಿರುಗ್ಕೋಬೋದು, ತೊಂದರೆ ಏನಿಲ್ಲ. ಮೆಣಸಿನ್ಕಾಯಿ, ಸೋಂಪು, ಬ್ಲ್ಯಾಕ್ ಸಾಲ್ಟ್ ಅಂದರೆ ಕಾಲ ನಮಕ್ ಅಂತ ಸಿಕ್ಕತ್ತೆ ನಿಮಗೆ ಅದು ಇಂಡಿಯನ್ ಸ್ಟೋರ್ಗಳಲ್ಲಿ, ಚಿಲ್ಲಿ ಪೌಡರ್, ಕೊತ್ತಂಬರಿ ಬೀಜ, ಚಕ್ಕೆ ಮತ್ತು ಲವಂಗ, ಜೀರಿಗೆ, ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಶುಂಠಿ, ಈರುಳ್ಳಿನ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಹಾಕಿ, ಅಂದರೆ 4 ಈ ಥರ ಮಾಡಿ ಹಾಕಿ. ನೀವು ಈರುಳ್ಳಿನ ಬೇಕಾದ್ರೆ ತಿರುಗಕ್ಕೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಸಣ್ಣದಾಗಿ ಹೆಚ್ಚಿ ಬೇಯಿಗೆ ಬೇಕಾದ್ರೂ ಹಾಕ್ಬಿಡ್ಬೋದು. ಆಮೇಲೆ ಉಪ್ಪು, ಇದಿಷ್ಟನ್ನು ಹಾಕಿ ಇವಾಗ ನೀರು ಬೇಕಾದರೆ ನೀರು ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಳಿ. ಈಗ ಇದು 3 ಸಲ ಕೂಗಿ ಆಫ್ ಮಾಡಿ ಕೂಲಾಗಿದೆ ಪೂರ್ತಿ. ಸೊ ಪ್ರೆಷರ್ ಇಲ್ಲ ಇದರಲ್ಲಿ. ಇವಾಗ ಮುಚ್ಚಳ ತೆಗೆದು
ನೋಡಿ ಈ ಥರ ಪೂರ್ತಿ ಬೆಂದ್ಬಿಟ್ಟಿರ್ಬೇಕಿದು. ನೋಡಿ ಈ ಥರ ಪೂರ್ತಿ ಬೆಂದ್ಬಿಟ್ಟಿರಬೇಕು, ಸರಿ, ತುಂಬ ಮ್ಯಾಶ್ ಆಗಿಬಿಟ್ಟಿರಬೇಕು. ಸೊ ಇವಾಗ ಈ ಆಲೂಗೆಡ್ಡೆಗಳನ್ನು ಕೂಡ ಮ್ಯಾಶ್ ಮಾಡ್ಕೊಂಬಿಡಿ. ಮೀಡಿಯಮ್ ಉರಿನಲ್ಲಿ ಆನ್ ಮಾಡಿಬಿಟ್ಟು ನಾವು ಈ ಥರ ಸಣ್ಣದಾಗಿ ತಿರುಗಿಕೊಂಡಿದ್ದೀವಲ್ಲ ಈ ಮಸಾಲೆನ ಹಾಕಿ, ನೀವು ಬೇಕಾದರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು ಇದಕ್ಕೆ ತಿರುಗಿಕೊಳ್ಳೋಕ್ಕೆ. ನೀರಿಲ್ದಲೇ ತಿರುಗಬೇಕಂತ ಏನಿಲ್ಲ. ನೋಡಿ ಈ ಥರ ಇದು ತುಂಬ ತಿಕ್ಕಾಗಿದೆ ಇದು. ಅದರಿಂದ ಸುಮಾರು ಇನ್ನೊಂದು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಕೆಲವು ಸಲ ಮೆಣಸಿನ್ಕಾಯಿಗಳು ತುಂಬ ಖಾರ ಇಲ್ದಲೇ ಇದ್ದಾಗ 8-10 ಹಾಕಿದ್ರೂ ನಿಮಗೆ ಈ ಗ್ರೇವಿ ಖಾರ ಇರೋದಿಲ್ಲ. ಸೊ ಆ ಥರ ಸಂದರ್ಭದಲ್ಲಿ ನೀವು ಒಂದ್ಸಲ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಅಥವಾ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಬೇಕಂದರೆ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ಇದು ಗಟ್ಟಿ ಆದರೆ ಮತ್ತೆ ನೀವು ನೀರು ಹಾಕ್ಕೊಳ್ಳಿ. ಆ್ಯಕ್ಚುಲಾಗಿ ನೀವು ಪಾನಿಪುರಿ ಮಾಡಿದರೆ ಆ ಪಾನಿನೇ ಇದಕ್ಕೆ ಹಾಕ್ಕೊಳ್ತಾ ಬರ್ಬೋದು ನೀವು, ಆವಾಗಲೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಈ ಹದದಲ್ಲಿ ಇರಬೇಕಲ್ಲ, ಸೊ ಅದಕ್ಕೆ ತಕ್ಕ ಹಾಗೆ ನೀವು ನೀರು ಹಾಕ್ಕೋತಾ ಇರಬೇಕಷ್ಟೇ. ಒಂದೊಂದು ಸಲ ಮಿಕ್ಸ್ ಮಾಡ್ತಾ ಇರಿ, ಯಾಕೆಂತಂದರೆ ಕಾಳಾಗಿರೋದ್ರಿಂದ ತಳ ಹತ್ಬೋದು. ಸಾಯಂಕಾಲಕ್ಕೆ ನೀವು ಉಪಯೋಗಿಸ್ಕೊಳ್ತೀವಿ ಅಂತಂದರೆ ಬೆಳಗ್ಗೆನೇ ಮಾಡಿಟ್ಕೊಂಡ್ಬಿಡಿ. ಇದು ಒಂಥರ ನೀವು ಲೇಟಾಗಿ ತಿಂದಷ್ಟು ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿದ ತಕ್ಷಣನೂ ತಿಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ನಿಮಗೆ ಅಥೆಂಟಿಕ್ ಟೇಸ್ಟ್ ರಸ್ತೆ ಬದಿದ್ದು ಬೇಕಂದರೆ ನೀವು ಬೆಳಗ್ಗೆ ಮಾಡಿ ಸಾಯಂಕಾಲ ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಚೆನ್ನಾಗಿ ಕುದಿಬೇಕು, ಒಂದು 20-25 ನಿಮಿಷ ಕುದಿಬೇಕಿದು. ಈಗ ಇದು ಸುಮಾರು ಒಂದು 25 ನಿಮಿಷದಿಂದ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು, ಒಂದು 25-30 ನಿಮಿಷ ಕುದಿಸ್ಬೇಕು ನೀವು. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಆ್ಯಕ್ಚುಲಾಗಿ ಇದು ಆರ್ತಾ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ. ನೀವು ನೀರು ಹಾಕ್ಕೊಂಡು ಇದನ್ನು ಕುದಿಸ್ತಾ ಇರಬೇಕು ಮಾಡ್ಕೋಬೇಕಾದ್ರೆ. ಇವಾಗ ಮಸಾಲೆ ಪುರಿನ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡೋಣ. ಈಗ ನಾವು ಮಸಾಲೆ ಪುರಿ ಮಾಡೋಕ್ಕೆ ಸ್ವೀಟ್ ಚಟ್ನಿ ಮಾಡಿ ಫ್ರೀಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಈಗ ಫ್ರೀಸ್ ಮಾಡಿರುವಂಥ ಚೂರುಗಳಿದೆ, ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ನಿಮಗೆ ಈ ಮಸಾಲೆ ಎಲ್ಲ ಆಗೋದ್ರಲ್ಲಿ ಇದು ಕರಗಿರುತ್ತೆ. ಮಸಾಲೆ ಪೂರಿ ಮಾಡೋಕ್ಕೆ ಪೂರಿಗಳು ಬೇಕು. ಸೊ ಪೂರಿ ಹೇಗೆ ಮಾಡೋದು ಅನ್ನೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ಮಸಾಲೆ ಪೂರಿಗೆ ನೀವು ಈ ಥರ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಅದೇನು ಸರ್ಕಲ್ ಆಗೇನೇ ಮಾಡಬೇಕಂತ ಏನಿಲ್ಲ. ಸೊ ನೀವು ಪಾನಿಪೂರಿ ಮಾಡಿದಾಗ ಕೆಲವೊಂದು ಪೂರಿಗಳು ನೋಡಿ ಈ ಥರನೇ ಪೂರ್ತಿ ಊದಿರಲ್ಲ, ಆ ಥರದನ್ನು ಕೂಡ ಪಕ್ಕಕ್ಕೆ ತೆಗೆದಿಟ್ಕೊಳ್ಬೋದು. ಸೊ ಪೂರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಮಿಶ್ರಣ ಅಂದರೆ ಮಿಕ್ಸ್, ಇದನ್ನು ನೀವು ಎಷ್ಟು ಬೇಕಾದ್ರೂ ಅದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೋದು. ಅದರಿಂದ ಒಂದಿಷ್ಟು ಹೆಚ್ಚಿಟ್ಕೊಂಡಿರಿ. ಇದ್ರ ಜೊತೆಗೆ ನಾನು ಕ್ಯಾರೆಟ್ ಆಗಲಿ ಮತ್ತು ಟೊಮೆಟೊನಾಗಲಿ ಹಾಕಲ್ಲ, ಯಾಕೆಂದರೆ ಅವೆರಡೇ ಟೇಸ್ಟನ್ನು ತೊಗೊಂಡ್ಬಿಡುತ್ತೆ, ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಅದರಿಂದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡೇ ಸಾಕು. ಸ್ವೀಟ್ ಚಟ್ನಿ ಮತ್ತು ಇನ್ನೂ ಎಕ್ಸ್ಟ್ರಾ ಖಾರ ಬೇಕಾದರೆ ನಾನು ಒಂದು ಸ್ವಲ್ಪ ಹಸಿಮೆಣಸಿನ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಇಟ್ಟಿದ್ದೀನಿ, ಬೇಕಾದರೆ ಇದನ್ನು ಮೇಲೆ ಹಾಕ್ಕೋಬೋದು. ಪ್ಲೇನ್ ಸೇವ್ ಇದು ನಿಮಗೆ ರುಚಿಗೆ ತಕ್ಕಷ್ಟು ಮೇಲ್ಗಡೆ ಹಾಕ್ಕೋಬೋದು. ಎಷ್ಟು ಪೂರಿಗಳನ್ನು ಬೇಕೋ ಅದನ್ನು ಕೈನಲ್ಲಿ ಸ್ವಲ್ಪ ಈ ಥರ ಮಾಡಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಇದ್ರ ಮೇಲೆ ಈ ಮಸಾಲೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕಿ, ಸ್ವೀಟ್ ಚಟ್ನಿನ ಎಷ್ಟು ಬೇಕೋ ಅಷ್ಟು. ಸ್ವೀಟಾಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅದರ ಮೇಲೆ ಸೇವು. ಬೇಕಂದರೆ ತಿಂದ್ಬಿಟ್ಟು ನೋಡಿ, ಬೇಕಂದರೆ ಸ್ವಲ್ಪ ಹಸಿಮೆಣಸಿನ ಪುಡಿ ಹಾಕಿದರೆ ರುಚಿಯಾದ ಮಸಾಲೆ ಪುರಿ ರೆಡಿ. ಮಸಾಲೆ ಪುರಿಗೆ ಮಸಾಲೆನ ತಯಾರು ಮಾಡಿ ಮಸಾಲೆ ಪುರಿನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.